ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತಾ ಫ್ಯಾಷನ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಬಿಗಿನರ್ಸು ಅಂದರೆ ಸ್ಟಿಚಿಂಗು ಕಲಿತಾ ಇರ್ತಾರೆ ಎಷ್ಟೊಂದು ಜನ, ಇಲ್ಲ ಎಷ್ಟೊಂದು ಜನ ಕಲಿತು ಇನ್ನೂ ಸ್ಟಿಚ್ ಮಾಡಬೇಕು ಅಂದ್ಕೊಳ್ತಿರ್ತಾರೆ. ಸೊ ಅವರು ಏನು ಮಾಡ್ತಾರೆ, ಒಂದು ಮಿಷಿನ್ ಅಂತ ತೊಗೊಳಕ್ಕೆ ಹೋಗ್ತಾರೆ. ಗೊತ್ತಾಯ್ತಾ? ಒಂದು ಮಿಷನ್ ಅಂತ ತೊಗೊಳಕ್ಕೆ ಹೋದಾಗ ಅದು ಯಾವುದು ಬೆಸ್ಟು, ಯಾವುದು ಹೇಗೆ ಅಂತ ಗೊತ್ತಿಲ್ಲದೇ ಯಾವುದೋ ಒಂದು ಪರ್ಚೇಸ್ ಮಾಡಿಬಿಡ್ತಾರೆ. ತೊಗೊಂಡ ನಂತರ ಅದು ಸ್ವಲ್ಪ ದಿನ ಆದಮೇಲೆ ಮಿಷಿನು ಸರಿ ಬರಲ್ಲ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಯಾವ ಮಿಷಿನ್ ಬೆಸ್ಟು, ಯಾವ ಮಿಷಿನು ತೊಗೋಬಾರ್ದು ಅನ್ನೋದು ನನ್ನ ಒಂದು ಕೆಲವು ಏನಂತಾರೆ, ಇಷ್ಟು ಒಂದು 8 ವರ್ಷದ ನಂದು ಸ್ಟಿಚಿಂಗ್ ಜರ್ನಿಯಲ್ಲಿ ನನಗೆ ಯಾವುದು ಮಿಷಿನ್ನು ಪರ್ಫೆಕ್ಟ್ ಆಗಿತ್ತು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ನಂದೊಂದೆರಡು ಅನುಭವ, ನನ್ನ ಅನುಭವದ ಪೂರ್ತಿ ಹೇಳ್ತೀನಿ. ನಾನು ಯಾವುದೇ ಮಿಷಿನ್ಗಾಗಲಿ ಅದು ಸರಿ ಇಲ್ಲ ಇದು ಸರಿ ಅಂತಿಲ್ಲ, ನನಗೆ ಯಾವುದು ಒಳ್ಳೇದು ಬಂದಿದೆ, ನೀವು ಯಾವುದು ತೊಗೋಬೋದು ಅಂತ ನನ್ನ ಕಡೆಯಿಂದ ರೆಫರ್ ಮಾಡ್ತಿದ್ದೀನಿ ಅಷ್ಟೇ. ಅಂದರೆ ರೆಫರು ಅಂದರೆ ಪ್ರಮೋಷನ್ ವಿಡಿಯೋ ಅಲ್ಲ. ನೀವು ಇದರಲ್ಲಿ ನೀವು ಯಾವುದು ಬೇಕಾದರೂ ತೊಗೋಬೋದು. ಕೆಲವೊಂದಿಷ್ಟು ಜನಕ್ಕೆ ಅದರದ್ದು ಬಿಗಿನರ್ಸ್ಗಳಿಗೆ ಅಷ್ಟೊಂದು ಮಿಷಿನ್ದು ಒಂದು ಐಡಿಯಾ ಇರೋದಿಲ್ಲ. ಸೊ ಅವ್ರಿಗೆ ನಾನು ಸ್ವಲ್ಪ ಐಡಿಯಾನ ತಿಳಿಸ್ಕೊಡ್ತೀನಿ ಅಷ್ಟೆ. ಸೊ ಏನಪ್ಪ ಅಂತಂದರೆ, ನಾನು ಮೊದಲಿಗೆ ತೋರಿಸಿದ್ನಲ್ವ ಝ್ಯಾಕ್ ಮಿಷಿನ್. ಸೊ ಝ್ಯಾಕ್ ಮಿಷಿನ್ನು ನಾನು ಈಗ ತೊಗೊಂಡು ಒಂದು 2 ಇಯರ್ಸ್ ಅಷ್ಟೇ ಆಗಿದ್ದು. ಓಕೆನಾ? 2 ಇಯರ್ಸ್ ಆಗಿದ್ದು. ಸೊ ಅದಕ್ಕಿಂತ ಮೊದಲಿಗೆ ಒಂದು ಕೆಳಗಡೆ ಇಟ್ಟಿದೆ ಗೊತ್ತಾ ಮಿಷಿನು, ಕೆಳಗಡೆ ಇಟ್ಟಿದ್ನಲ್ವ. ಸೊ ಆ ಮಿಷಿನು ಯಾವುದಂತಂದರೆ, ನಾನು ಸೈಡಲ್ಲಿ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ. ಸೊ ಆ ಮಿಷಿನು ನಾನು ಸ್ಟಿಚಿಂಗು ಕಲಿಯುವ ಸ್ಟಾರ್ಟಿಂಗ್ ಏನು ಕಲೀಲಿಕ್ಕೆ ಹೊರಟಿದ್ನಲ್ವ, ಒಂದು 1 ಮಂತ್ ಒಳಗೇ ನನಗೆ ಅದನ್ನು ನನ್ನ ಮನೆಯವರು ತಂದು ಕೊಟ್ಟರು. ಯಾಕಂತಂದರೆ ಅಲ್ಲಿ ನಮಗೆ ಒಂದು ಅರ್ಧ ತಾಸು 1 ತಾಸು ಅಷ್ಟೇ ಕಲಿಸ್ತಿದ್ರು. ಅಷ್ಟರೊಳಗೆ ನಾವು ಬಿಗಿನರ್ಸ್ ಇರೋದ್ರಿಂದ ಜಾಸ್ತಿ ಸ್ಟಿಚ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಸೊ ಅಲ್ಲೇ ಮರ್ತು ಹೋಗಬಾರ್ದು ಅಂತ ಮನೇಲೂ ಸ್ವಲ್ಪ ಬಂದು ಸ್ಟಿಚ್ ಮಾಡೋ ಸಲುವಾಗಿ ನನಗೆ ಆಗಲೇ ಸ್ಟಿಚಿಂಗ್ ಕಲಿಯೋಕ್ಕೆ ಹೋದೆ ಅನ್ಕೋದ್ರೊಳಗೆ ತಂದು ಕೊಟ್ಟರು. ಓಕೆನಾ? ತಂದು ಕೊಟ್ಟರು. ಸೊ ನಾನೇನು ಮಾಡಿದೆ, 1 ಮಂತ್ ಮಾತ್ರ ನಾನು ಸ್ಟಿಚಿಂಗ್ ಕಲಿಯೋಕ್ಕೆ ಹೋಗಿದ್ದು. ಯಾಕಂತಂದರೆ ನನಗೆ ಅಲ್ಲಿ ಸರಿಯಾಗಿ ಅವರು ಸ್ಟಿಚಿಂಗು ಹೇಳ್ಕೊಡ್ಲಿಲ್ಲ. ಸೊ ಹಾಗಾಗಿ ಅದ್ರ ಮೇಲೆ ನಾನು ಯಾವ ರೀತಿ ಕಲಿತೆ, ಅಲ್ಲಿ ಬಿಟ್ಟು ನೀವು ಯಾವ ರೀತಿ ಕಲ್ತ್ರಿ ಅಂತ ಕೇಳ್ಬೋದು ನೀವು. ಸೊ ಅಲ್ಲಿ ಬಿಟ್ಟು 1 ಮಂತ್ ಅಷ್ಟೇ ಬಿಟ್ಟು ನಾನು ಯಾವ ರೀತಿ ಕಲಿತೆ ಅನ್ನೋದು ನಾನು ಹಿಂದಿನ ವಿಡಿಯೋಸ್ಗಳಲ್ಲಿ ತುಂಬ ವಿಡಿಯೋಸ್ಗಳಲ್ಲಿ ಹೇಳಿದ್ದೀನಿ. ನೀವು ನೋಡ್ತೀರಾ ಅಂತಂದರೆ ನಾನು ಲಾಸ್ಟಿಗೆ ಎಂಡ್ ಸ್ಕ್ರೀನಲ್ಲಿ 2 ವಿಡಿಯೋ ಹಾಕಿರ್ತೀನಿ. ಸೊ ಅದರಲ್ಲಿ ನಾನು ಹೇಗೆ ಕಲಿತೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ನೋಡ್ಬೋದು. ಸೊ ಆಯಿತಾ, 1 ಮಂತ್ ಒಳಗಡೆ ನನಗೆ ಮಿಷಿನ್ ತಂದು ಕೊಟ್ಟರು. ಸೊ ಅದು ಯಾವುದು ಗೊತ್ತಾ, ದರ್ಬಿ ಅಂತ. ನಾನು ಸೈಡಲ್ಲಿ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ, ಅದರದ್ದು ವಿಡಿಯೋ ಫೋಟೋ. ದರ್ಬಿ ಅಂತ. ಈ ದರ್ಬಿ ಮಿಷಿನು ಸಿಂಗಲ್ ಪಾಠ. ಓಕೆನಾ? ದರ್ಬಿ ಮಿಷಿನು ಸಿಂಗಲ್ ಪಾಠ. ಈ ಸಿಂಗಲ್ ಪಾಠದಲ್ಲಿ ಸ್ವಲ್ಪ ಫ್ಯೂಚರ್ಸು ಕಡಿಮೆ ಇರುತ್ತೆ. ಯಾಕಂತಂದರೆ ಸ್ವಲ್ಪ ಜಾಸ್ತಿ ಹಾರ್ಡ್ ಇರುವಂಥ ಬಟ್ಟೆನ ಸ್ಟಿಚ್ ಮಾಡೋಕೆ ನಡೆಯಲ್ಲ ಯಾವುದು ಸಿಂಗಲ್ ಪಾಠದಲ್ಲಿ. ಸೊ ನಮಗೂ ಅಷ್ಟೊಂದು ಅದರದ್ದು ಐಡಿಯಾ ಇರಲಿಲ್ಲ ಮಿಷಿನ್ದು. ಸೊ ನಮ್ಮ ಮನೆಯವ್ರಿಗೂ ಐಡಿಯಾ ಇರಲಿಲ್ಲ, ಸುಮ್ಮನೆ ತೊಗೊಂಬಂದುಬಿಟ್ರು. ಓಕೆನಾ? ಅದೇನು ಮಿಷನ್ ನನಗೇನು ಏನಂತಾರೆ ವೇಸ್ಟ್ ಅಂತ ಆಗಿಲ್ಲ ಇನ್ನೂವರೆಗೆ ಕೂಡ. ನಾನು ಝ್ಯಾಕ್ ಮಿಷಿನು ಲೈಟ್ ಇರುವಾಗ ಅಷ್ಟೇ ನಡೆಯುತ್ತೆ, ನಾನು ಅದಕ್ಕೆ ಇದನ್ನು ಹಾಕ್ಸ್ಕೊಂಡಿಲ್ಲ. ಸೊ ಲೈಟ್ ಇಲ್ಲದಾಗ ನಾನು ಅದೇ ಇನ್ನೂ ಒಂದು ಮಿಷನಿಂದ ಸ್ಟಿಚ್ ಮಾಡ್ತೀನಿ. 8 ವರ್ಷದ ಮೇಲಾಯಿತು ನಂದು ಅದನ್ನ ಮಿಷಿನ್ ತೊಗೊಂಡು, ಏನೂ ಆಗಿಲ್ಲ ಅದಕ್ಕೆ. ಓಕೆನಾ? ಬಟ್ ಏನಂತ ಅಂದರೆ ಅದು ಹಾರ್ಡ್ ಇರತ್ತಲ್ವ ಬಟ್ಟೆ, ಸ್ವಲ್ಪ ದಪ್ಪ ಇರುತ್ತೆ, ಒಂಥರ ಸ್ವಲ್ಪ ಹಾರ್ಡತ್ತು ಇರತ್ತಲ್ಲ. ಸೊ ಆ ಥರ ಬಟ್ಟೆನ ಅದ್ರ ಮೇಲೆ ಸ್ಟಿಚ್ ಮಾಡೋಕ್ಕಾಗಲ್ಲ. ಆಗೋದೇ ಇಲ್ವಾ ಅಂತ ನೀವು ಕೇಳಿದರೆ ಆಗುತ್ತೆ, ಬಟ್ ಮಿಷಿನ್ ಅನ್ನುವಂಥದ್ದು ಬೇಗ ಹಾಳಾಗತ್ತೆ ಆ ಥರ ಹಾರ್ಡ್ ಬಟ್ಟೆ ಕೊಟ್ಟರೆ. ಈಗ ನೋಡಿ ಏನಂತಾರೆ, ನಮ್ಮ ಚಿಕ್ಕ ಮಕ್ಕಳು ಇರ್ತಾರೆ. ಸೊ ಅವ್ರ ಕೈಯಲ್ಲಿ ದೊಡ್ಡ ಕೆಲಸ ಕೊಟ್ಟರೆ ಆಗತ್ತಾ? ಆಗಲ್ಲ. ಓಕೆನಾ? ಸೊ ಅದೇ ರೀತಿಯಾಗಿ ಏನಂತಾರೆ, ಈ ಥರ ಚಿಕ್ಕ ಮಿಷಿನ್ ಅದು. ಓಕೆನಾ? ಸಿಂಗಲ್ ಪಾರ್ಟ್ ಅಂದರೆ ತುಂಬಾ ಚಿಕ್ಕ ಮಿಷಿನ್ ಅದು. ಆ ಚಿಕ್ಕ ಮಿಷಿನ್ಗೆ ಜಾಸ್ತಿ ನಾವು ಲೋಡ್ ಕೊಟ್ಟರೆ ಅದು ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಸೊ ಹಾಗಾಗಿ ಮಿಷಿನ್ ಅನ್ನೋಂಥದ್ದು
ಬೇಗ ರಿಪೇರಿಗೆ ಬರುತ್ತೆ. ಓಕೆನಾ. ಸೊ ಇದರಿಂದ ನಾನು ಹೇಳೋದಂದರೆ, ನೀವು ಮಿಷಿನ್ ತೊಗೊಳ್ಳಿ, ಡರ್ಬಿ ಇರುತ್ತೆ, ಆನಂದ್ ಇರುತ್ತೆ, ಇನ್ನು ತುಂಬ ಮಿಷಿನ್ಗಳಿದೆ. ಸೊ ಅದರಲ್ಲಿ ನೀವು ಸಿಂಗಲ್ ಪಾಠ ಮಾತ್ರ ತೊಗೊಳಕ್ಕೆ ಹೋಗಬೇಡಿ, ಡಬಲ್ ಪಾಠ ತೊಗೊಳ್ಳಿ. ಸಿಂಗಲ್ ಪಾಠ ಏನೋ ಚೆನ್ನಾಗೇ ಇಲ್ವಾ ಅಂತ ನೀವು ಕೇಳ್ಬೋದು. ಇಲ್ಲ, ಆ ಥರ ನಾನು ಹೇಳ್ತಾ ಇಲ್ಲ. ಯಾಕಂದರೆ ನೀವು ಸ್ಟಿಚಿಂಗ್ ಮಾಡೋರಾದ್ರಿಂದ ಬೇರೆ ಥರ ಬಟ್ಟೆ ಬರುತ್ತೆ. ಓಕೆನಾ. ಎಲ್ಲ ಥರ ಸ್ಟಿಚ್ಚು ನಿಮ್ಗೆ ಆಗಬೇಕು, ಆ ಥರ ಮಿಷಿನು ತೊಗೊಳ್ಳಿ. ಅದು ಚಿಕ್ಕ ಮಿಷಿನ್ ಆಗೋದ್ರಿಂದ ನಿಮಗೆ ಹಾರ್ಡ್ ಬಟ್ಟೆನ ಹೊಲಿಯೋಕ್ಕೆ ಕಷ್ಟ ಆಗುತ್ತೆ. ಹಾಗೆ ಮಿಷಿನ್ ಕೂಡ ನಿಮ್ಮದು ಬೇಗ ರಿಪೇರಿ ಬರ್ತಾ ಇರುತ್ತೆ. ಸೊ ಇದು ಆ ಮಿಷಿನ್ದಾಯಿತು. ಓಕೆನಾ. ಈಗ ಈ ಜಾಕ್ ಮಿಷಿನ್ನ ನಾನು ತೊಗೊಂಡಿದ್ದೀನಿ. ಇದನ್ನು ತೊಗೊಂಡು ನಾನು 2 ಇಯರ್ಸ್ ಆಯಿತು. ಸೊ ಜಾನ್ವರಿ 1 ಹೊಸ ವರ್ಷಕ್ಕೆ ತೊಗೊಂಡಿದ್ದು ನಾನು. ಈ ಜಾನ್ವರಿಗೇ 2 ಇಯರ್ಸ್ ಆಯಿತು. ಓಕೆನಾ. ಇದನ್ನು ನಾನು ಯಾಕಪ್ಪ ತೊಗೊಂಡೆ ಅಂದರೆ, ಅದನ್ನೇ ಹೇಳಿದ್ನಲ್ವ, ಅದ್ರ ಮೇಲೆ ನನಗೆ ಜಾಸ್ತಿ ಹಾರ್ಡ್ ಬಟ್ಟೆನ ಸ್ಟಿಚ್ ಮಾಡೋಕ್ಕೆ ಕಷ್ಟ ಆಯಿತು. ಹಾಗೆ ತುಳಿದು ಹೊಲಿಯೋಕ್ಕೂ ತುಂಬಾ ಕಷ್ಟ ಆಯಿತು. ಅದಕ್ಕೆ ಮೋಟ್ರು ಕೂಡಿಸ್ಕೋಬೋದಾಗಿತ್ತು. ಸೊ ಮೋಟ್ರು ಕೂಡಿಸ್ಕೊಂಡ್ರೂ ಹಾರ್ಡ್ ಬಟ್ಟೆ ಅದು ತೊಗೊಳ್ತಿರ್ಲಿಲ್ಲ. ಓಕೆನಾ. ಸೊ ಹಾಗಾಗಿ ಬಟ್ಟೆನೂ ನನಗೆ ಬರ್ತಾ ಜಾಸ್ತಿ ಸ್ಟಾರ್ಟ್ ಆಯಿತು ಬರಲಿಕ್ಕೆ. ಸೊ ಹಾಗಾಗಿ ನನಗೆ ಆ ಮಿಷಿನ್ನಲ್ಲಿ ಸ್ಟಿಚ್ ಮಾಡೋಕ್ಕೆ ಕಷ್ಟ ಆಯಿತು, ತುಳಿದು ಸ್ಟಿಚ್ ಮಾಡೋಕ್ಕೆ. ಹಾಗೆ ಹಾರ್ಡ್ ಬಟ್ಟೆ ಅದು ತೊಗೊಳ್ಳಿಲ್ಲ. ಸೊ ಅದಕ್ಕೆ ನಾನು ಏನು ಮಾಡಿದೆ ಅಂತಂದರೆ, ನಾನು ಈ ಮಿಷಿನ್ನ ಪರ್ಚೇಸ್ ಮಾಡಿದೆ. ಯಾವಾಗ 2 ಇಯರ್ಸ್ ಆಯಿತು ಈ ಮಿಷಿನ್ನ ತೊಗೊಂಡೆ. ಇದಕ್ಕೆ ಬಂದು ಕಶಿಲಾದು ಇದಕ್ಕೆ ಬಂದು ನಾನು 24,000 ಕೊಟ್ಟಿದ್ದೀನಿ. 23,000 ಕೊಟ್ಟಿದ್ದೀನಿ. ಇದು ನಮಗೆ 22,000ಗೆ ನಮಗೆ ಅದು ಕರೆಕ್ಟ್ ಬಿಲ್ ಆಗಿದ್ದು. ಬಟ್ 23 ಯಾಕಂತಂದರೆ, ನಾವು ಬುಕ್ ಮಾತ್ರ ಮಾಡಿ ಬಂದಿದ್ವಿ. ಅವರು ಅಲ್ಲಿಂದ ನಮ್ಮ ಮನೆಗೆ ತಂದು ಇದನ್ನೆಲ್ಲ ಜೋಡಿಸ್ಕೊಟ್ಟು ನಂತರ ನನಗೆ, ಇದು ಫಸ್ಟ್ ಟೈಮ್ ಅಲ್ವಾ ನಾನು ತೊಗೊಂಡಿದ್ದು, ಯಾವ ರೀತಿ ಆಪ್ರೇಟಿವ್ ಎಲ್ಲ ಗೊತ್ತಿರಲಿಲ್ಲ. ಸೊ ಯಾವ ರೀತಿ ಆಪ್ರೇಟ್ ಮಾಡೋದು, ಹೇಗೆ, ಏನು, ಎಲ್ಲೆಲ್ಲಿ ಆಯಿಲ್ ಹಾಕೋದು, ಇದಕ್ಕೆ ಒಂದೇ ಕಡೆ ಬರುತ್ತೆ ಫುಲ್ಲಾಗಿ. ಸೊ ಹಾಗೆ ಎಲ್ಲಿ ಆಯಿಲ್ ಹಾಕೋದು, ಯಾವುದನ್ನು ಯಾವ ರೀತಿ ಸ್ಟಿಚ್ ಮಾಡೋದು, ಹೇಗೆ, ಏನು ಎಲ್ಲನೂ ತಿಳಿಸ್ಕೊಟ್ಟು ಅವರು ಕೂಡಿಸ್ಕೊಟ್ಟಿದ್ದಕ್ಕೆ 1,000 ಎಕ್ಸ್ಟ್ರಾ ತೊಗೊಂಡ್ರು. ಓಕೆನಾ. ಸೊ ಇದು ಮಿಷನು ಏನಂತಾರೆ, ಇದನ್ನು ತೊಗೊಂಡು ನಾನು 1 ವೀಕು ಒಂದು 15 ದಿನ ಏನೋ ನಾನು ಈ ಮಿಷಿನ್ ಮೇಲೆ ಸ್ಟಿಚ್ಚೇ ಮಾಡಲಿಲ್ಲ. ಗೊತ್ತಾ ನಿಮಗೆ, ಇದು ಮಿಷಿನ್ ತೊಗೊಂಡು. ಯಾಕಂತ ನೀವು ಕೇಳ್ಬೋದು. ಯಾಕಂತಂದರೆ ಇದಕ್ಕೆ ನಾವು ಸ್ಟೆಪ್ಲೈಸರ್ ಬೇಕಾಗಿತ್ತು. ಇದು ಅರ್ಥಿಂಗ್ ಮಾಡಬೇಕು ಇದನ್ನು. ಇಲ್ಲ ಅಂತಂದರೆ ಏನಾಗುತ್ತೆ, ಒಂದು ನಿಮಿಷ ತೋರಿಸ್ತೀನಿ ರೀ. ಹಾಂ, ಈ ಥರ ಸ್ಟೀಲ್ ಏನಿರುತ್ತಲ್ವ, ಈ ಥರ ಸ್ಟೀಲು ಇಲ್ಲಿ ಸ್ಟಿಚ್ ಮಾಡುವಾಗ ಇಲ್ಲಿ ಏನಾಗುತ್ತೆ, ಜುನ್ ಕರೆಂಟ್ ಶಾಕ್ ಬಂದಂಗೆ, ಅಂದರೆ ಶಾಕ್ ಅಲ್ಲ, ಸೊ ಸ್ವಲ್ಪ ಜುನು ಅಂತ ಅನಿಸುತ್ತೆ. ಅಂದರೆ ಒಂದು ಸ್ವಲ್ಪ ಶೇಕ್ ಆದಂಗೆ ಆಗುತ್ತೆ, ಕೈಗೆ ಕರೆಂಟ್ ಬಂದಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಸ್ಟಾರ್ಟಿಂಗ್ ಅಲ್ವಾ, ನನಗೆ ಅದ್ರದ್ದು ಗೊತ್ತಿರಲಿಲ್ಲ. ಸೊ ನಂಗೆ ಭಯ ಆಯಿತು. ಭಯ ಆಗಿ ನಾನು ಒಂದು 15 ದಿನ ಈ ಮಿಷಿನ್ ಮೇಲೆ ಕೂರಲೇ ಇಲ್ಲ. ಅದೇ ಮಿಷಿನ್ ಮೇಲೆ ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ನನ್ನ ಹಸ್ಬೆಂಡಿಗೆ ಹೇಳಿದೆ, ಈ ಥರ ಆಗ್ತಿದೆ ನನಗೆ, ಅದರ ಮೇಲೆ ಸ್ಟಿಚ್ ಮಾಡೋಕ್ಕೆ ಭಯ ಆಗ್ತಾಯಿದೆ ಅಂತ ಹೇಳಿದೆ. ಸೊ ಆವಾಗ ಏನು ಮಾಡಿದ್ರು, ಅವರು ಮಿಷಿನ್ ಅಂಗಡಿಯವ್ರಿಗೆ ಕಾಲ್ ಮಾಡಿದರು. ಆವಾಗ ಅವ್ರು ಏನಂದ್ರು, ಇಲ್ಲ ಈ ಥರ ಮಿಷನ್ಗೆ ಸ್ಟೆಪ್ಲೈಸರ್ ತೊಗೋಬೇಕು, ಇಲ್ಲಾಂದರೆ ನೆಲದಲ್ಲಿ ಅರ್ಥಿಂಗ್ ಮಾಡಿಸಿ ಅಂತ ಹೇಳಿದರು. ಸೊ ಇಲ್ಲಿ ಮನೇಲೆಲ್ಲ ಎಲ್ಲಿ ಹೊಡಿಯೋದು ಅಂತ ನಾವು ಈಗನಾದರೂ ಇನ್ನೂ ಅರ್ಥಿಂಗ್ ಮಾಡಿಸಿಲ್ಲ, ಸ್ಟೆಪ್ಲೈಸರು ತೊಗೊಂಡಿಲ್ಲ. ಯಾಕಂದರೆ ನನಗೆ ರೂಢಿ ಆಗ್ತಾ ಅದು ಈಗಾದರೂ ಜಾಸ್ತಿ ಸ್ಟೀಲು ಏನಂತಾರೆ, ಇದ್ರ ಮೇಲೆ ಹಳ್ಳಿನ ಲೇಸೋದು ಹಚ್ಚೋಕ್ಕೆ ಭಯ ಆಗುತ್ತೆ ನನಗೆ ಈಗಾದರೂ ಕೂಡ. ಯಾಕಂದರೆ ಅದು ಜುನ್ ಬಂದಾಗ ಭಯ ಆಗುತ್ತೆ. ಸೊ ಹಾಗಾಗಿ ನಾನು ಹಳ್ಳಿನ ಲೇಸೆಲ್ಲ ಕೈಯೆಲ್ಲ ಸ್ಟಿಚ್ ಮಾಡ್ತೀನಿ. ಬಟ್ ಈ ಮಿಷನ್ ಮಾತ್ರ ತುಂಬಾ ಚೆನ್ನಾಗಿದೆ. ಬ್ಲೌಸ್ಗಳು ಎಷ್ಟು ಫಿನಿಶಿಂಗ್ ಆಗುತ್ತೆ ಅಂದರೆ, ಒಂದು ಸ್ವಲ್ಪನೂ ಸುಕ್ಕು ಬರದೇ ಇರೋ ಹಾಗೆ ಫಿನಿಶಿಂಗ್ ಆಗುತ್ತೆ. ಸೊ ನೀವೇನಾದರೂ ಜಾಕ್ ಮಿಷಿನ್ನ ತೊಗೊಳ್ತೀನಿ ಅಂತಂದರೆ ಅದಕ್ಕೆ ಸ್ಟೆಪ್ಲೈಸರ್ ತೊಗೊಳ್ಳಿ, ಮರಿಬೇಡಿ. ಯಾಕಂದರೆ ತೊಗೊಂಡು ನೀವು ಕೂಡ ನನ್ನ ಜೊತೆ 15 ಡೇಸು ಹಾಗೆ ಇಡೋಕ್ಕೆ ಹೋಗಬೇಡಿ. ನನಗೆ ಬಿಗಿನರ್ ಇರೋದ್ರಿಂದ ನನಗೆ ಈ ಮಿಷಿನ್ ಬಗ್ಗೆ ಗೊತ್ತಿರಲಿಲ್ಲ. ಓಕೆನಾ. ಇದಕ್ಕೆ ಸ್ಟೆಪ್ಲೈಸರ್ನ ಅವಶ್ಯಕತೆ ತುಂಬಾ ಬೇಕು. ಓಕೆನಾ. ಇದಿಷ್ಟು ಜಾಕ್ ಮಿಷಿನ್ದು. ಈ ಮಿಷಿನ್ ಮೇಲೆ ಬಟ್ಟೆ ಅಷ್ಟು ನೀಟಾಗಿ ಬರುತ್ತೆ ಗೊತ್ತಾ, ತುಂಬಾ ನೀಟ್. ನೀವು ಎಷ್ಟು ಬೇಕಾದರೂ ಹಾರ್ಡ್ ಬಟ್ಟೆನ ಇದ್ರ ಮೇಲೆ ಸ್ಟಿಚ್ ಮಾಡ್ಬೋದು. ನೀವು ಎಷ್ಟು ಬ್ಲೌಸ್ ಬೇಕಾದರೂ ಸ್ಟಿಚ್ ಮಾಡ್ಬೋದು. ನಾನು ಹೇಳ, ಆ ಸಿಂಗಲ್ ಪಾರ್ಟ್ ಆದಮೇಲೆ ನಾನು ಒಂದು 3 ಬೇಡ
4 ಸ್ಟಿಚ್ ಮಾಡ್ತಿದ್ದೆ. ಇದ್ರ ಮೇಲೆ ನಾನು ಏನೂ ಕೆಲಸ ಮಾಡದೆ ಬಟ್ಟೆನೇ ಹೊಲಿತೀನಿ. ಇದೊಂದು ಕೆಲಸ ಮಾಡ್ಕೊಂಡ್ರು ಏನಿಲ್ಲ ಅಂದ್ರೆ 8ರಿಂದ 10 ಬ್ಲೌಸ್ ಇದ್ರ ಮೇಲೆ ಸ್ಟಿಚ್ ಮಾಡ್ಬೋದು. ಬಟ್ ಇದ್ರ ಮೇಲೆ ಸ್ಟಿಚ್ ಮಾಡಿದಷ್ಟು ಸಿಂಗಲ್ ಪಾರ್ಟದ ಮೇಲೆ ನಡೆಯಲ್ಲ. ಓಕೆನಾ? ಸೊ ಹಾಗಾಗಿ ನಾನು ಹೇಳ್ತೀನಿ ಏನಂತಂದರೆ, ನಿಮಗೆ ಝ್ಯಾಕ್ ಮಿಷಿನ್ ತೊಗೊಳ್ಳೋಷ್ಟು ನಿಮ್ಮ ಹತ್ರ ಶಕ್ತಿ ಅನ್ನೋದಾದರೆ ನಾನು ಹೇಳ್ತಲ್ಲ ನೀವು ಇದನ್ನೇ ತೊಗೊಳ್ಳಿ ಅಂತ, ಇದನ್ನು ತೊಗೋಬೋದು. ಇಲ್ಲಪ್ಪ ಅಂತಂದರೆ ನಾನು ಆಗಲೇ ಏನು ತೋರಿಸಿದ್ನಲ್ವ ಆ ಮಿಷಿನಲ್ಲೇ ಡಬಲ್ ಪಾಟ ಅಂತ ಬರುತ್ತೆ. ಸೊ ಆ ಮಿಷಿನ್ನು ತೊಗೋಬೋದು. ಅದು ಕೂಡ ತುಂಬಾ ಹಾರ್ಡ್ ಇರುವಂಥ ಎಲ್ಲ ಐಟಮ್ಸು ಸ್ಟಿಚ್ ಮಾಡೋಕ್ಕೆ ನಡೆಯುತ್ತೆ. ಅದಕ್ಕೆ ಈ ಥರ ನೋಡಿ ತೋರಿಸ್ತೀನಿ. ಈ ಥರ ಒಂದು ಮೋಟ್ರು ಕೂಡಿಸ್ಕೊಂಡ್ಬಿಟ್ರೆ ಸಾಕು, ನಿಮಗೆ ತುಳಿದು ಹೊಲಿಯೋ ಅವಶ್ಯಕತೆ ಇಲ್ಲ. ಓಕೆನಾ? ಸೊ ಇದಿಷ್ಟು ನನ್ನ ಅನುಭವ. ಇನ್ನೊಂದು ಹೇಳ್ತೀನಿ ರೀ. ಇಲ್ಲಿ ನೋಡಿ, ಇದೇನು ಮಿಷಿನ್ ಇದೆಯಲ್ವಾ, ನಿಮಿಷ. ಈ ಮಿಷಿನ್ ಏನಿದೆಯಲ್ವಾ, ಈಗ ನಾನು ಇದು ಕೆಳಗಡೆದು ಸಿಂಗಲ್ ಪಾರ್ಟದ ಮಿಷನ್ದೇ ಕೆಳಗೆ ಸಟ್ಟಿಂದು, ಬಟ್ ಮೇಲೆ ಸಟ್ಟಿಂದು ನಾನು ಪೀಕೋ ಮಿಷನ್ನ ಕೂಡಿಸಿದ್ದೀನಿ ನೋಡಿ ಈ ಥರ. ಯಾಕಂತಂದರೆ ನಂದು ಅದು ಹಳೆ ಮಿಷಿನು ಸರಿನೇ ಇತ್ತಲ್ವಾ. ಸೊ ಇದು ಫುಲ್ಲು ಅದಕ್ಕೆ ಪೀಕೋ ಮಿಷನ್ಗೆ ಏನಂದರು, ಎಷ್ಟೋ ಹೇಳಿದರು, ನಂಗೆ ನೆನಪಿಲ್ಲ. ಬಟ್ ಅದಕ್ಕೆ ತುಂಬಾ ಜಾಸ್ತಿ ಹೇಳಿದರು. ಸೊ ಕೆಳಗಡೆದು ಸೆಟ್ ಇತ್ತಲ್ವಾ, ಸೊ ಹಾಗಾಗಿ ಮತ್ತೆ ಅದನ್ನ ತೊಗೊಂಡು ಯಾಕೆ ಅಮೌಂಟ್ ವೇಸ್ಟ್ ಮಾಡೋದು ಅಂತ ನಾನು ಮೇಲೆ ಸೆಟ್ಟದು ತೆಗೆದಿಟ್ಟೆ ಸ್ಟಿಚಿಂಗ್ದು. ಅದಕ್ಕೆ ಪೀಕೋ ಮಿಷನ್ ಮೇಲಿನ ಸೆಟ್ಟ ಒಂದೇ ತೊಗೊಂಡಿದ್ದೀನಿ. ನಾನು 5000 ಕೊಟ್ಟಿದ್ದೀನಿ ಅದಕ್ಕೆ, ಮೇಲಿನ ಸೆಟ್ಟ ಒಂದೇ ತೊಗೊಂಡು ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ಇದ್ರ ಮೇಲೆ ನಾನು ಪೀಕೋ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಸೊ ಓಕೆನಾ? ಇದಿಷ್ಟು ನನಗೆ ಇರುವಂಥ ಐಡಿಯಾಗಳು. ಓಕೆ, ಇದರಲ್ಲೇ ತುಂಬ ಮಿಷಿನ್ಗಳಿದೆ, ಕಂಪ್ನಿ, ಒಳ್ಳೊಳ್ಳೆ ಕಂಪ್ನಿ, ಡರ್ಬಿ ಇದೆ, ಆನಂದ್ ಇದೆ, ಸೋನಿ ಇದೆ, ಈ ಥರ ಕಂಪ್ನಿಗಳು ಚೆನ್ನಾಗಿರೋದಿದೆ. ಸೊ ಚೆನ್ನಾಗಿರೋ ಕಂಪ್ನಿ ತೊಗೊಳ್ಳಿ, ಸಿಂಗಲ್ ಪಾರ್ಟದು ಮಾತ್ರ ತೊಗೊಳಕ್ಕೆ ಹೋಗಬೇಡಿ, ನನ್ನ ಅನುಭವ ಪೂರ್ತಿಕೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ನಿಮಗೂ ಸ್ವಲ್ಪ ನಾನು ಹೇಳಿರೋದು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಅರ್ಥ ಆಗಿದರೆ, ನನಗೆ ಗೊತ್ತಿರುವಷ್ಟು ಹೇಳಿದ್ದೀನಿ ನಾನು ಏನು ಮಹಾನ್ ದೊಡ್ಡ ತಿಳಿದವಳಲ್ಲ. ಸೊ ನನಗೆ ತಿಳಿದಿರೋಷ್ಟು ನಿಮ್ಮ ಹತ್ರನೂ ಹೇಳ್ಕೊಂಡಿದ್ದೀನಿ ಅಷ್ಟೇ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಈ ಟೈಲರಿಂಗ್ ಮಿಷಿನ್ ಯಾರು ತೊಗೋಬೇಕು ಅಂತಿರ್ತಾರೆ, ಸೊ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಇಲ್ಲದೇ ಇರೋರೇ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ, ಬಟ್ ಸಬ್ಸ್ಕ್ರೈಬ್ ಆಗ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮಗೂ ಕೂಡ ಮೋಟಿವೇಶನ್ ಆಗುತ್ತೆ ಇನ್ನೂ ವೀಡಿಯೋಸ್ ಮಾಡಬೇಕು ಅಂತ. ಸೊ ಓಕೆ, ನಾನು ಹಾಗಾದರೆ ಬರಲಾ, ಬಾಯ್.